ನೇಕಾರ ಹೋರಾಟ ಸಮಿತಿ ವತಿಯಿಂದ ಅವರು ಬಂದ್ ಘೋಷಣೆ ಮಾಡಿರುವಂಥದ್ದು. ಬಂದು ಯಾವ ರೀತಿ ಆಗುತ್ತೆ ಅಂತ ನೋಡಬೇಕಾಗತ್ತೆ. ಈಗ ನೇಕಾರರ ಬಗ್ಗೆ, ನೇಕಾರರ ಸಮಸ್ಯೆ ಬಗ್ಗೆ ನಿರಂತರವಾಗಿ ಹೋರಾಟ ನಡೀತಾ ಇರೋಂಥದ್ದು, ಇದೇನು ಏಕಾಏಕಿ ಉದ್ಭವಿಸಿರುವಂಥದ್ದಲ್ಲ. ಇದರ ಬಗ್ಗೆ ಯಾವ ರೀತಿ ಕಾನೂನಾತ್ಮಕವಾಗಿ ಕಾನೂನು ತಿದ್ದುಪಡಿ ಆಗಬೇಕಾಗಿರುವಂಥದ್ದು ಜಾಲಪ್ಪ ಸಾಹೇಬರು ಅವ್ರು ಸೆಂಟ್ರಲ್ ಹ್ಯಾಂಡ್ಲೂಮ್ ಆ್ಯಂಡ್ ಟೆಕ್ಸ್ಟೈಲ್ ಮಿನಿಸ್ಟರ್ ಆಗಿರುವಾಗ ಅವ್ರು ಕೊಟ್ಟಿರೋ ರಿಲ್ಯಾಕ್ಸೇಷನಿಂದ ಮಾತ್ರ ಇವತ್ತವರೆಗೂ ನೇಯ್ಗೆ ನಡೀತಾ ಇರೋಂಥದ್ದು ಪವರ್ಲೂಮ್. ಈ ವಿದ್ಯುತ್ ಮಗ್ಗ ನಡಿಬೇಕು ಅಂದರೆ ಮತ್ತೆ ಅಮೆಂಡ್ಮೆಂಟ್ ಆಗಬೇಕಾಗಿರುತ್ತೆ. ಯಾವ ರೀತಿ ಹ್ಯಾಂಡ್ಲೂಮ್ ಪ್ರಿಸರ್ವೇಷನ್ ತಂದ್ವಿ ಅದೇ ರೀತಿಯಲ್ಲಿ ಪವರ್ಲೂಮನ್ನು ಉಳಿಸ್ಬೇಕಾಗಿರುವಂಥ ಬಿಕ್ಕಟ್ಟು ಇದೆ. ಅದನ್ನು ಉಳಿಸೋವಂಥದ್ದು ನಾವೇನಿದ್ರು ಸರ್ಕಾರಗಳ ಮಟ್ಟದಲ್ಲಿ ಮಾಡಬೇಕಾಗುತ್ತೆ. ಬಂದಿನ ಮೂಲಕ ಯಾರಿಗೂ ತೊಂದರೆ ಆಗದೆ ಶಾಂತಿಯುತವಾಗಿ ನಡೆದ್ರೆ ಒಳ್ಳೆಯದು. ಸರ್, ನೇಕಾರ ಸಮಸ್ಯೆ ಬಗ್ಗೆ ವಿಧಾನಸಭೆಯಲ್ಲಿ ಮಾತಾಡ್ತೀರಂತ ಅಂದ್ಕೊಂಡಿದ್ರಂತೆ ನೇಕಾರರು, ನೀವು ಮಾತಾಡಿಲ್ಲ, ಅದು ಸ್ವಲ್ಪ ಬೇಸರ. ಆಲ್ರೆಡಿ 2 ಪ್ರಶ್ನೆಗಳು ಹಾಕಿರೋಂಥದ್ದು, 2 ಪ್ರಶ್ನೆಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ. ಮಾತಾಡಲಿಕ್ಕೆ ಈ ಬಾರಿ ಉತ್ತರ ಕರ್ನಾಟಕದ ಸಮಸ್ಯೆಗಳು ತಗೊಂಡಿದ್ದರಿಂದ ಅದರಲ್ಲೂ ಒಂದಿನ ನಮ್ಮ ಸಮಸ್ಯೆ ಬಂದ್ರೂ ಸಹ ಶಿವಾನಂದ ಪಾಟೀಲ್ ಅವರು ಇರಲಿಲ್ಲ. ಮಾತಾಡಬೇಕು ಅಂದರೆ ಸಂಬಂಧಪಟ್ಟ ಇಲಾಖಾ ಮಂತ್ರಿಗಳು ಇರಬೇಕು. ಅಭಯ್ ಪಾಟೀಲ್ ಅವರ ಪ್ರಶ್ನೆ ಮಂಗಳವಾರ ಸೆಷನ್ ಶುರುವಾಗಿದ್ದು ಯಾವ ದಿನ ನೋಡಿಕೊಟ್ರೆ ಸೋಮವಾರ ಅಲ್ಲ ಮಂಗಳವಾರ ನಾನು ಅಭಯ್ ಪಾಟೀಲ್ ಅವರು ಮತ್ತು ಸಿದ್ದು ಸವದಿ ಮೂವರು ಸೇರಿ ಒಂದು ಕೊಟ್ಟಾಗ ಅವರು ಶಿವಾನಂದ ಪಾಟೀಲ್ ಅವರು ಸದನಕ್ಕೆ ಬರಲಿಲ್ಲ. ಸದನಕ್ಕೆ ಬರದೇ ಇರೋ ಕಾರಣ ಸಭಾಧ್ಯಕ್ಷ ಆ ವಿಡಿಯೋ ಕ್ಲಿಪ್ಪನ್ನು ಕಳಿಸ್ತೀನಿ. ಶಿವಾನಂದ ಪಾಟೀಲ್ ಅವರು ಇಲ್ಲ, ಅವ್ರು ಬಂದಾಗ ಯಾವತ್ತಾದ್ರೂ ಮಾಡಿಸ್ತೀನಿ ಅಂದಿದ್ದು, ಅದಾದಮೇಲೆ ತಗೊಳ್ಳೇ ಇಲ್ಲ. ಈ ರೀತಿ ಸದನದಲ್ಲಿ ನಾವು ಏಕಾಏಕಿ ಎದ್ದು ನಿಂತ್ಕೊಂಡು ಏನೋ ಮಾತಾಡೋಕ್ಕಾಗಲ್ಲ. ಹಾಗಾಗಿ ನಿಯಮಾನುಸಾರ ಪ್ರಕಾರ ಗಮನ ಸೆಳೆಯೋ ಸೂಚನೆ ಹಾಕಿದ್ದೀವಿ. 2 ಪ್ರಶ್ನೆಗಳು ಹಾಕಿದ್ದೀನಿ. 2 ಪ್ರಶ್ನೆ ಉತ್ತರ ಕೊಟ್ಟಿದ್ದಾರೆ. ಆ ಉತ್ತರ ಸಮಂಜಸವಾಗಿಲ್ಲ, ಅದನ್ನು ಮಾತಾಡಲಿಕ್ಕೆ ಅವಕಾಶ ಇರಲಿಲ್ಲ. ನಾನು ಸಹ ಒಂದು 5 ದಿನ ಹೋಗೋಕ್ಕಾಗಿಲ್ಲ ಈ ಸತಿ. ಯಾಕಂದರೆ ಮೊದಲನೇ ಬಾರಿಗೆ ನಾನು ಯಾವತ್ತಾದರೂ ಸೆಷನಿಂದ ರಜೆ ಹಾಕಿದ್ದೀನಿ ಅಂದರೆ ಮೊದಲನೇ ಬಾರಿ. ಒಂದು ಚುನಾವಣೆ ಇತ್ತು, ಚುನಾವಣೆ ಪ್ರಯುಕ್ತ ಹೋಗೋಕ್ಕಾಗಿರಲಿಲ್ಲ. ಫೆಬ್ರವರಿಯಲ್ಲಿ ನಡೆಯುವಂಥ ನಮ್ಮ ಬಜೆಟ್ ಅಧಿವೇಶನದಲ್ಲಿ ದೊಡ್ಡ ಮಟ್ಟದಲ್ಲಿ ಇದ್ರ ವಿರುದ್ಧವಾಗಿ ಹೋರಾಟ ನಂದಂತ